ತಗೋಬೇಡ್ದು. ಬಾಂಗ್ಲಾ ನುಸುಳುಕೋರರು ಬಂದಿದ್ದಾರೆ ನೋಡಿ ಸರ್, ಎಲ್ಲಾರ್ದು ಜವಾಬ್ದಾರಿ ಇದೆ. ಭಾರತದಲ್ಲಿರುವ ಪ್ರತಿ ಪ್ರಜೆಯ ಜವಾಬ್ದಾರಿ ಇದೆ. ಅದು ಧರ್ಮಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಸಹ ಅವ್ರನ್ನ ಹೊರಗಡೆ ಹಾಕಬೇಕು. ನಾನು ಇದನ್ನು ಒಪ್ಕೋತೀನಿ. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ 73,800 ಜನರನ್ನು 2006ರಿಂದ 13 ಒಳಗಡೆ ಅವ್ರನ್ನ ಗಡೀಪಾರು ಮಾಡಿತ್ತು. ತದನಂತರ ಬಂದಂತಹ ಸರ್ಕಾರ ಬರೀ 3,700 ಜನರನ್ನು ಮಾತ್ರ ಗಡೀಪಾರು ಮಾಡಿದೆ. ಒಂದು ರೀತಿಯಲ್ಲಿ BJP ಸರ್ಕಾರ ಒಂದು ಕಡೆ ಮಗುನ ಚಿಗಟಿ ತೊಟ್ಲನ್ನ ತೂಗೋ ಒಂದು ಇದನ್ನು ಮಾಡ್ತಿದ್ಯಾ ಅನ್ನೋದು ನಮ್ಮ ಪ್ರಶ್ನೆ. ನೋಡಿ, ಏನು 2014 ಮುಂಚೆ ಭಾರತವನ್ನು ಒಂದು ಸಾಫ್ಟ್ ಸ್ಟೇಟ್ ಅಂತ ಕರೀತಾ ಇದ್ರು. 2014 ನಂತರ ಬಂದ ನಂತರ ಇವತ್ತಿನ ಜಿಯೋ ಪೊಲಿಟಿಕಲ್ ಸಿಚುಯೇಷನ್ ಒಳಗಡೆ ಅತ್ಯಂತ ಮಹತ್ವದವಾದಂತಹ ಪಾತ್ರವನ್ನು ಇವತ್ತು ಭಾರತ ಮಾಡ್ತಾ ಇದೆ. ಒಂದು ನಿಮಿಷ ನಮ್ಮ ನೀನು ಈ ಥರ ಅಲ್ಬಾರ್ದು. ಇವತ್ತು ಭಾರತದ ನಮ್ಮ ನೀವು ಅತ್ಯಂತ ಗೌರವದಿಂದ ಹೇಳ್ಕೊಳ್ಳೋ ಅಂಥ ಸ್ಥಿತಿ ಒಳಗಡೆ ಇವತ್ತು ಭಾರತ ಇರುವಂಥದ್ದು. ಇದೇನಿದೆ ಇಲ್ಲಿ ಕೇಳಿ, ನಿಮಗೆ ಅಲ್ಲ, ನಿಮಗೆ ಭಾರತೀಯರು ಇಲ್ಲಿ ಕೇಳಿ, ನಿಮಗೆ ಲೆಕ್ಕ ಕೊಟ್ಬಿಡಿ. ಅವರು ಯುಪಿಎ ಅವಧಿಯ ಲೆಕ್ಕ ಕೊಟ್ಟರು, ಯುಪಿಎ ಅವಧಿಯ ಲೆಕ್ಕ ಕೊಟ್ಟರು, ಅವ್ರಿಗೂ ಸಮಾಧಾನ ಆಯ್ತು. ಸಮಾಧಾನ, ಕಾಮ್ ಡೌನ್. ಕರೆಕ್ಟ್. ಅವ್ರ ಲೆಕ್ಕ ತಪ್ಪಾದ್ರೆ ಮಹೇಶ್ ಜಿ, ಕ್ವಶನ್ ಸಿಂಪಲ್ ಇದೆ. ಅವ್ರು 73,000 ಜನನ ಯುಪಿಎ ಅವಧಿಯಲ್ಲಿ ಕಳಿಸಿದ್ರು ಅಂತ ಹೇಳಿದ್ದಾರೆ. NDA ಅವಧಿ ಲೆಕ್ಕ ಎಷ್ಟು, UPL ಆಕ್ಚುಲಿ ಎಷ್ಟು? ನಿಮ್ಮ ಹತ್ರ ಸರಿ ಲೆಕ್ಕ ಇದ್ರೆ ಕೊಟ್ಬಿಡಿ, ಮುಗೀತು. ಬಾಂಗ್ಲಾದೇಶದ ಯಾರೆಲ್ಲ ನುಸುಳುಕೋರರಿದ್ದಾರೆ, ಬೇರೆ ಬೇರೆ ಒಟ್ಟು 7 ರಾಜ್ಯಗಳಲ್ಲಿ ಏನಂತ ಹೇಳಿದೆ, ಬಹುತೇಕ ಜನರನ್ನ ತೆಗೆದುಕೊಂಡು ಆಚೆ ಬಿಡುವಂತ ಕೆಲಸ ಮಾಡಿದ್ರೆ. ಇವನು ಇಲ್ಲಿ ಮಾತ್ರ ಅಂತಲ್ಲ, ಜಮ್ಮು ಕಾಶ್ಮೀರದಲ್ಲೂ ಕೂಡ ಉಮರ್ ಅಬ್ದುಲ್ಲಾ ಬಂದ ನಂತರ ಕಳ್ಸೋದು ಮಾಡಿದ್ದೀವಿ. ಇಲ್ಲ ಮೇಡಮ್, ಒಂದು ಸ್ಪೆಷಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ರಾಜ್ಯ BJP ಘಟಕ ಆಗಿಂದಾಗೆ ಪ್ರೆಸ್ ಕಾನ್ಫರೆನ್ಸ್ ಗಳನ್ನ ಮಾಡ್ತಾ ಇರುತ್ತೆ. ನಮ್ಮ ರಾಜ್ಯದ ಜನರಿಗೆ ತಿಳಿಸ್ಬಿಡ್ಲಿ ಅಲ್ಲ, UPA ಅವಧಿಯಲ್ಲಿ ಎಷ್ಟು ಜನರನ್ನು ಹೊರ ಹಾಕಿದ್ರು, BJP NDA ಅವಧಿಯಲ್ಲಿ ಎಷ್ಟು. ಮಹೇಶ್ ಜಿ ಉತ್ತರ ಕೊಡಿ, ಕೊಡಿ. ಆಯ್ತು, ನೆಕ್ಸ್ಟ್ ಪ್ರಶ್ನೆ. ನಮ್ಮ ಸರ್ಕಾರ ನಟರಾಜ್ ಸರ್ಗೆ ನನ್ನ ಪ್ರಶ್ನೆ ಸರ್. ಈಗ ನಾವು BJP ಅವ್ರ ಹತ್ರ ಎಷ್ಟೇ ಮಾತಾಡಿದ್ರು ಬರೀ ಕಾಂಗ್ರೆಸ್ ಮೇಲೇನೆ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಸರ್ಕಾರಕ್ಕೆ ನೀವೇ ಮನವಿ ಮಾಡಿಬಿಡಿ ಸರ್. ಏನಂತಂದ್ರೆ ಚುನಾವಣೆಗಳು ಯಾವಾಗ ಬರುತ್ತೋ, ಈಗ ಬಾರ್ಡ್ರ್ಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿದ್ರೆ ಆ ಬಾರ್ಡ್ರಲ್ಲಿ ಅವ್ರ ಮುಖಾಂತರ ಕಳಿಸ್ಕೊಡ್ತಾರೆ. ಇಲ್ಲ ಅವ್ರ ಸರ್ಕಾರಗಳು ಎಲ್ಲೆಲ್ಲಿ ಬಾರ್ಡ್ರ್ಗಳು ಇರ್ತಾರೆ ಅಲ್ಲಿಂದ ನುಸುಳುಕೋರನ್ನ ಕಳಿಸ್ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೆ ಬರುವಾಗ ನಮ್ಮ ಸರ್ಕಾರ ಗುರುತಿಸಿ BJP ಅವರು ಈಗ ಇವ್ರನ್ನ ಕಳಿಸ್ಕೊಟ್ಟಿದ್ರೆ ಈ ಕೆಲಸ ಮಾಡ್ಬೋದಲ್ಲ ಸರ್? 2008ರಲ್ಲಿ 12,625, 2018ರಲ್ಲಿ ಕೇವಲ 445, 2009ರಲ್ಲಿ 10,602, 2019ರಲ್ಲಿ 299. ಕೇಂದ್ರ ಸರ್ಕಾರಕ್ಕೆ ಸಮಯ ಸಿಕ್ಕಿದ್ರೆ, ಅದಾನಿ ಅಂಬಾನಿ ಜೀತ ಮಾಡೋದು ಬಿಟ್ಟು ಸಮಯ ಸಿಕ್ಕಿದ್ರೆ ಅವರು ಕೆಲಸ ಮಾಡ್ತಾರೆ. ಅವ್ರಿಗೆ ಜೀತ ಮಾಡ್ತಾರೆ, ಕೆಲಸ ಸಮಯ ಸಿಗ್ತಾ ಇಲ್ಲ ಅಷ್ಟೇ. ಪಾಪ ಅವರು ಕೆಲಸ ಮಾಡ್ತಾರೆ. ನಟರಾಜ್ ಗೌಡ, ಇದೆಲ್ಲವೂ ಸತ್ಯನೇ ಆಗಿದ್ರೆ ಇವ್ರು ಯಾಕೆ ಕಾಂಗ್ರೆಸ್ಸಿಗರು ಸುಪ್ರೀಂ ಕೋರ್ಟಿಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಹೋದ್ರೆ? ಅದಕ್ಕೆ ಉತ್ತರ ಕೊಡಕ್ಕೆ ಡಿಬೇಟ್ ಶುರು ಆದಾಗಿಂದ ನಾವು ನೋಡ್ತಾ ಇದೀವಿ, ಕಾಂಗ್ರೆಸ್ BJP ಮೇಲೆ ಹಾಕೋದು, BJP ಕಾಂಗ್ರೆಸ್ ಮೇಲೆ ಹಾಕೋದು, ಹಿಂದೂ ಮುಸ್ಲಿಂ ಅನ್ನೋದು. ನಾವು ಭಾರತೀಯರು ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕು ಅಂತ ಯಾರಿಗಾದ್ರೂ ಒಬ್ಬರಿಗೆ ಅನ್ಸಿ ಮಾತಾಡಿದೀರಾ? ಅದು ನಮ್ಗೆ ಅನ್ಸಿರೋದು, ಕೇವಲ ನಮ್ಗೆ ಅನ್ಸಿರೋದು ಅಲ್ಲ. ನಾವು ಅಧಿಕಾರದಲ್ಲ, ಆದಾಗ್ಯೂ ಕೂಡ ನಮ್ಗೆ ಅನ್ಸೋದು. ನೋಡಿ ಸರ್, ಕಸ ಗುಡಿಸ್ಬೇಕು ಅಂದ್ರೆ ಪರ್ಕೆ ಕಡ್ಡಿಗಳೆಲ್ಲ ಒಗ್ಗಟ್ಟಾಗಿ ಕಟ್ಟಿರ್ಬೇಕು. ಒಂದೊಂದು ಕಡ್ಡಿಯಲ್ಲಿ ನಾವು ಗುಡ್ಸಕ್ ಆಗೋದಿಲ್ಲ. ಎರಡನೇ ಪ್ರಶ್ನೆ ಇವಾಗ ನಟರಾಜ್ ಗೌಡ್ರಿಗೆ ಕೇಳ್ತಾ ಇದ್ದೀನಿ. ಅವ್ರ ಪ್ರಶ್ನೆ ಕೇಳಿಲ್ಲ, ಒಪಿನಿಯನ್ ಹೇಳಿದ್ರು, ಪ್ರಶ್ನೆ ಇವಾಗ ಹೇಳ್ತಿದ್ದಾರೆ. ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಫ್ರೀ ಹ್ಯಾಂಡ್ ಕೊಟ್ಟಿದೀವಿ ಅಂತ ಹೇಳ್ತೀರಲ್ಲ, ರಾಜೀವ್ ಗೌಡ ಯಾಕೆ ಸರ್ ಅರೆಸ್ಟ್ ಆಗಿಲ್ಲ? ನಾರಾಯಣ ರೆಡ್ಡಿ ಯಾಕೆ ಸರ್ ಅರೆಸ್ಟ್ ಆಗಿಲ್ಲ? ಕಂಪ್ಲೇಂಟ್ ಆಗಿ ನಮ್ಮ ಮಹಿಳಾ ಅಧಿಕಾರಿ, ಸರ್ಕಾರಿ ಅಧಿಕಾರಿ ಓಪನ್ ಆಗಿ ಆಡಿಯೋ ಕೊಟ್ಟಿದ್ರು ಅರೆಸ್ಟ್ ಮಾಡಿಲ್ಲ. ಯಾರು ಸರ್ ಕೈ ಕಟ್ಟಾಕಿರೋದು? ಯಾರು ಸರ್ ಕೈ ಕಟ್ಟಾಕಿರೋದು? ಕೂಡ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅಂತ ಹೇಳಿದ್ರಲ್ಲ. ಇಲ್ಲ, ಒಂದ್ ನಿಮಿಷ. ನೀವು ಬಳ್ಳಾರಿ ವಿಷಯ ಹೇಳ್ತಾ ಇದ್ದೀರಾ. ಅದರೊಳಗೆ ಜನಾರ್ದನ ರೆಡ್ಡಿ ಸಂಚುಕೋರದಿಂದ, ಜನಾರ್ದನ ರೆಡ್ಡಿಯ ಕಾರಣದಿಂದ ಇವತ್ತು ಬಳ್ಳಾರಿನಲ್ಲಿ ಆ ಕಾರಣ ಆಗಿದೆ. ಅದ್ಮೇಲೆ 4 FIR ಆಗಿದ್ದಾವೆ. ಅಗತ್ಯ ಬಿದ್ದರೆ 26 ಜನ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಅಗತ್ಯ ಬಿದ್ದರೆ ಬೇರೆ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾರೆ. ನೀವು ರಾಜೀವ್ ಗೌಡ ಮೇಲೆ ನೀವ್ ಹೇಳ್ತಾ ಇದ್ದೀರಾ, ಶಿಡ್ಲಿಘಟ್ಟದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಮೇಲೆ ನೀವೇನ್ ಹೇಳಿದ್ರಿ? ಈಗ ಅವ್ರ ಮೇಲೆ ಕೂಡ 2 FIR ಆಗಿದೆ. ಒಂದು ಮಹಿಳಾ ಆಯೋಗ ಖುದ್ದಾಗಿ ಅವ್ರು ಕಂಪ್ಲೇಂಟ್ ಕೊಟ್ಟು ಒಂದು FIR ಮಾಡಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ತಲೆ ಮರೆಸ್ಕೊಂಡಿರೋದ್ರಿಂದ ಪೊಲೀಸರಿಗೆ ಯಾವಾಗ ಅವಕಾಶ ಸಿಕ್ಕಿದಾಗ ಕೂಡ ಅರೆಸ್ಟ್ ಮಾಡೇ ಮಾಡ್ತಾರೆ. FIR ಮಾಡ್ದಲೆ ಪೊಲೀಸ್ ಇಲಾಖೆ ಅಥವಾ ಕಾನೂನು ಏನಾದ್ರು ತಪ್ಪು ಮಾಡಿದ್ರೆ ಅದು ಬೇರೆ ವಿಷಯ. ಅವ್ರನ್ನ 3 ತಂಡ ಮಾಡ್ಬಿಟ್ಟು ಅವ್ರನ್ನ
ತನಿಖೆ ಮಾಡ್ತಾ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಅಗತ್ಯ ಬಿದ್ದರೆ ಅರೆಸ್ಟ್ ಮಾಡಿ ಅವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಾಂಗ್ಲಾದೇಶಿಗರನ್ನ ತಡೆಯುವಲ್ಲಿ ವಿಫಲವಾಯ್ತಾ ಅಥವಾ ಇದನ್ನ ಮುಂದುವರಿಸ್ತೀರಾ? ಇಲ್ಲ, ವೆರಿ ನೈಸ್, ವೆರಿ ಚೆನ್ನಾಗಿ ಎಲೆಕ್ಷನ್ ಅಲ್ಲ, ಈಗ ಮುಂದೊಂದು ದಿನ ಸ್ಟ್ರೀಟ್ ಫೈಟ್ ಮುಂದೊಂದು ದಿನ ಇದೇ ತರ ನೋಡಿದ್ರೆ ಸ್ಟ್ರೀಟ್ ಫೈಟ್ ನಡೆಯೋದು ಗ್ಯಾರಂಟಿನ ಹೀಗೇನೆ. ಈಗ ಕರ್ನಾಟಕ ರಾಜ್ಯ ಬಾಂಗ್ಲಾದೇಶದ ಯಾವುದೇ ಗಡಿಯನ್ನ ಶೇರ್ ಮಾಡಲ್ಲ. ಬಾಂಗ್ಲಾದೇಶದ ಗಡಿಯನ್ನ ಶೇರ್ ಮಾಡ್ತಾ ಇರ್ತಕ್ಕಂಥ ರಾಜ್ಯಗಳನ್ನ ಅಥವಾ ಅಂತಾರಾಷ್ಟ್ರೀಯ ಗಡಿಗಳನ್ನ ರಕ್ಷಣೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ. ಆದ್ರೇನು ಇಲ್ಲಿ ಬಾಂಗ್ಲಾದೇಶದವರು ಮುಸ್ಲಿಮ್ಸ್ ಅಂದಿರೋದ್ರಿಂದ ನೀವು ತಗೋಬೇಡ್ದು. ಬಾಂಗ್ಲಾ ನುಸುಳುಕೋರರು ಬಂದಿದ್ದಾರೆ ನೋಡಿ ಸರ್, ಎಲ್ಲಾರ್ದು ಜವಾಬ್ದಾರಿ ಇದೆ. ಭಾರತದಲ್ಲಿರುವ ಪ್ರತಿ ಪ್ರಜೆಯ ಜವಾಬ್ದಾರಿ ಇದೆ. ಅದು ಧರ್ಮಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಸಹ ಅವ್ರನ್ನ ಹೊರಗಡೆ ಹಾಕಬೇಕು. ನಾನು ಇದನ್ನು ಒಪ್ಕೋತೀನಿ. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ 73,800 ಜನರನ್ನು 2006ರಿಂದ 2013 ಒಳಗಡೆ ಅವ್ರನ್ನ ಗಡೀಪಾರು ಮಾಡಿತ್ತು. ತದನಂತರ ಬಂದಂತಹ ಸರ್ಕಾರ ಬರೀ 3,700 ಜನರನ್ನು ಮಾತ್ರ ಗಡೀಪಾರು ಮಾಡಿದೆ. ಒಂದು ರೀತಿಯಲ್ಲಿ BJP ಸರ್ಕಾರ ಒಂದು ಕಡೆ ಮಗುನ ಚಿಟ್ಟಿ ತೊಟ್ಲನ್ನ ತೂಗೋ ಒಂದು ಇದನ್ನು ಮಾಡ್ತಿದ್ಯಾ ಅನ್ನೋದು ನಮ್ಮ ಪ್ರಶ್ನೆ. ನೋಡಿ, ಏನು 2014 ಮುಂಚೆ ಭಾರತವನ್ನು ಒಂದು ಸಾಫ್ಟ್ ಸ್ಟೇಟ್ ಅಂತ ಕರಿತಾ ಇದ್ರು. 2014 ನಂತರ ಬಂದ ನಂತರ ಇವತ್ತಿನ ಜಿಯೋ ಪೊಲಿಟಿಕಲ್ ಸಿಚುಯೇಷನ್ ಒಳಗಡೆ ಅತ್ಯಂತ ಮಹತ್ವದವಾದಂಥ ಪಾತ್ರವನ್ನು ಇವತ್ತು ಭಾರತ ಮಾಡ್ತಾ ಇದೆ. ಒಂದು ನಿಮಿಷ ನಮ್ಮ ನೀನು ಈ ಥರ ಅಲ್ಬಾರ್ದು. ಇವತ್ತು ಭಾರತದ ನಮ್ಮ ನೀವು ಅತ್ಯಂತ ಗೌರವದಿಂದ ಹೇಳ್ಕೊಳ್ಳೋ ಅಂಥ ಸ್ಥಿತಿ ಒಳಗಡೆ ಇವತ್ತು ಭಾರತ ಇರುವಂಥದ್ದು. ಇದೇನಿದೆ ಇಲ್ಲಿ ಕೇಳಿ, ನಿಮಗೆ ಅಲ್ಲ, ನಿಮಗೆ ಭಾರತೀಯರು ಇಲ್ಲಿ ಕೇಳಿ, ನಿಮಗೆ ಲೆಕ್ಕ ಕೊಟ್ಬಿಡಿ. ಅವರು ಯುಪಿ ಅವಧಿಯ ಲೆಕ್ಕ ಕೊಟ್ಟರು, ಯುಪಿ ಅವಧಿಯ ಲೆಕ್ಕ ಕೊಟ್ಟರು, ಅವ್ರಿಗೂ ಸಮಾಧಾನ ಆಯ್ತು. ಸಮಾಧಾನ, ಕಾಮ್ ಡೌನ್. ಕರೆಕ್ಟ್. ಅವ್ರ ಲೆಕ್ಕ ತಪ್ಪಾದ್ರೆ ಮಹೇಶ್ ಜಿ, ಕ್ವಶನ್ ಸಿಂಪಲ್ ಇದೆ. ಅವ್ರು 73,000 ಜನನ ಯುಪಿ ಅವಧಿಯಲ್ಲಿ ಕಳಿಸಿದ್ರು ಅಂತ ಹೇಳಿದ್ದಾರೆ. NDA ಅವಧಿ ಲೆಕ್ಕ ಎಷ್ಟು, UPL ಆಕ್ಚುಲಿ ಎಷ್ಟು? ನಿಮ್ಮ ಹತ್ರ ಸರಿ ಲೆಕ್ಕ ಇದ್ರೆ ಕೊಟ್ಬಿಡಿ, ಮುಗೀತು. ಬಾಂಗ್ಲಾದೇಶದ ಯಾರೆಲ್ಲ ನುಸುಳುಕೋರರಿದ್ದಾರೆ ಬೇರೆ ಬೇರೆ ಒಟ್ಟು 7 ರಾಜ್ಯಗಳಲ್ಲಿ ಏನಂತ ಹೇಳಿದೆ, ಬಹುತೇಕ ಜನರನ್ನ ತೆಗೆದುಕೊಂಡು ಆಚೆ ಬಿಡುವಂತ ಕೆಲಸ ಮಾಡಿದ್ರೆ. ಇವನು ಇಲ್ಲಿ ಮಾತ್ರ ಅಂತಲ್ಲ, ಜಮ್ಮು ಕಾಶ್ಮೀರದಲ್ಲೂ ಕೂಡ ಉಮರ್ ಅಬ್ದುಲ್ಲಾ ಬಂದ ನಂತರ ಕಳ್ಸೋದು ಮಾಡಿದ್ದೀವಿ. ಇಲ್ಲ ಮೇಡಮ್, ಒಂದು ಸ್ಪೆಷಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ರಾಜ್ಯ ಬಿಜೆಪಿ ಘಟಕ ಆಗಿಂದಾಗೆ ಪ್ರೆಸ್ ಕಾನ್ಫರೆನ್ಸ್ ಗಳನ್ನ ಮಾಡ್ತಾ ಇರುತ್ತೆ. ನಮ್ಮ ರಾಜ್ಯದ ಜನರಿಗೆ ತಿಳಿಸ್ಬಿಡ್ಲಿ ಅಲ್ಲ, UPA ಅವಧಿಯಲ್ಲಿ ಎಷ್ಟು ಜನರನ್ನು ಹೊರ ಹಾಕಿದ್ರು, ಬಿಜೆಪಿ NDA ಅವಧಿಯಲ್ಲಿ ಎಷ್ಟು? ಮಹೇಶ್ ಜಿ ಉತ್ತರ ಕೊಡಿ. ಕೊಡಿ. ಆಯ್ತು, ನೆಕ್ಸ್ಟ್ ಪ್ರಶ್ನೆ. ನಮ್ಮ ಸರ್ಕಾರ ನಟರಾಜ್ ಸರ್ಗೆ ನನ್ನ ಪ್ರಶ್ನೆ ಸರ್, ಈಗ ನಾವು BJP ಅವ್ರ ಹತ್ರ ಎಷ್ಟೇ ಮಾತಾಡಿದ್ರು ಬರೀ ಕಾಂಗ್ರೆಸ್ ಮೇಲೇನೆ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಸರ್ಕಾರಕ್ಕೆ ನೀವೇ ಮನವಿ ಮಾಡಿಬಿಡಿ ಸರ್. ಏನಂತಂದ್ರೆ ಚುನಾವಣೆಗಳು ಯಾವಾಗ ಬರುತ್ತೋ, ಈಗ ಬಾರ್ಡ್ರ್ಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿದ್ರೆ ಆ ಬಾರ್ಡ್ರಲ್ಲಿ ಅವ್ರ ಮುಖಾಂತರ ಕಳಿಸ್ಕೊಡ್ತಾರೆ. ಇಲ್ಲ ಅವ್ರ ಸರ್ಕಾರಗಳು ಎಲ್ಲೆಲ್ಲಿ ಬಾರ್ಡ್ರ್ಗಳು ಇರ್ತಾರೆ ಅಲ್ಲಿಂದ ನುಸುಳುಕೋರನ್ನ ಕಳಿಸ್ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೆ ಬರುವಾಗ ನಮ್ಮ ಸರ್ಕಾರ ಗುರುತಿಸಿ BJPಯವರು ಈಗ ಇವ್ರನ್ನ ಕಳಿಸ್ಕೊಟ್ಟಿದ್ರೆ ಈ ಕೆಲಸ ಮಾಡ್ಬೋದಲ್ಲ ಸರ್? 2008ರಲ್ಲಿ 12,625, 2018ರಲ್ಲಿ ಕೇವಲ 445, 2009ರಲ್ಲಿ 10,602, 2019ರಲ್ಲಿ 299. ಕೇಂದ್ರ ಸರ್ಕಾರಕ್ಕೆ ಸಮಯ ಸಿಕ್ಕಿದ್ರೆ, ಅದಾನಿ ಅಂಬಾನಿ ಜೀತ ಮಾಡೋದು ಬಿಟ್ಟು ಸಮಯ ಸಿಕ್ಕಿದ್ರೆ ಅವರು ಕೆಲಸ ಮಾಡ್ತಾರೆ. ಅವ್ರಿಗೆ ಜೀತ ಮಾಡ್ತಾರೆ, ಕೆಲಸ ಸಮಯ ಸಿಗ್ತಾ ಇಲ್ಲ ಅಷ್ಟೇ. ಪಾಪ ಅವರು ಕೆಲಸ ಮಾಡ್ತಾರೆ. ನಟರಾಜ್ ಗೌಡ, ಇದೆಲ್ಲವೂ ಸತ್ಯನೇ ಆಗಿದ್ರೆ ಇವ್ರು ಯಾಕೆ ಕಾಂಗ್ರೆಸ್ಸಿಗರು ಸುಪ್ರೀಂ ಕೋರ್ಟಿಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಹೋದ್ರು? ಅದಕ್ಕೆ ಉತ್ತರ ಕೊಡಕ್ಕೆ ಡಿಬೇಟ್ ಶುರು ಆದಾಗಿಂದ ನಾವು ನೋಡ್ತಾ ಇದೀವಿ, ಕಾಂಗ್ರೆಸ್ BJP ಮೇಲೆ ಹಾಕೋದು, BJP ಕಾಂಗ್ರೆಸ್ ಮೇಲೆ ಹಾಕೋದು, ಹಿಂದೂ ಮುಸ್ಲಿಂ ಅನ್ನೋದು. ನಾವು ಭಾರತೀಯರು ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕು ಅಂತ ಯಾರಿಗಾದ್ರೂ ಒಬ್ಬರಿಗೆ ಅನ್ಸಿ ಮಾತಾಡಿದೀರಾ? ಅದು ನಮ್ಗೆ ಅನ್ಸಿರೋದು, ಕೇವಲ ನಮ್ಗೆ ಅನ್ಸಿರೋದು ಅಲ್ಲ. ನಾವು ಅಧಿಕಾರದಲ್ಲ, ಆದಾಗ್ಯೂ ಕೂಡ ನಮ್ಗೆ ಅನ್ಸೋದು. ನೋಡಿ ಸರ್, ಕಸ ಗುಡಿಸ್ಬೇಕು ಅಂದ್ರೆ ಪರ್ಕೆ ಕಡ್ಡಿಗಳೆಲ್ಲ ಒಗ್ಗಟ್ಟಾಗಿ ಕಟ್ಟಿರ್ಬೇಕು. ಒಂದೊಂದು ಕಡ್ಡಿಯಲ್ಲಿ ನಾವು ಗುಡ್ಸಕ್ ಆಗೋದಿಲ್ಲ. ಎರಡನೇ ಪ್ರಶ್ನೆ ಇವಾಗ ನಟರಾಜ್ ಗೌಡ್ರಿಗೆ ಕೇಳ್ತಾ ಇದ್ದೀನಿ. ಅವ್ರ ಪ್ರಶ್ನೆ ಕೇಳಿಲ್ಲ, ಒಪಿನಿಯನ್ ಹೇಳಿದ್ರು, ಪ್ರಶ್ನೆ ಇವಾಗ ಹೇಳ್ತಿದ್ದಾರೆ. ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಫ್ರೀ ಹ್ಯಾಂಡ್ ಕೊಟ್ಟಿದೀವಿ ಅಂತ ಹೇಳ್ತೀರಲ್ಲ, ರಾಜೀವ್ ಗೌಡ ಯಾಕೆ ಸರ್ ಅರೆಸ್ಟ್ ಆಗಿಲ್ಲ? ನಾರಾಯಣ ರೆಡ್ಡಿ ಯಾಕೆ ಸರ್ ಅರೆಸ್ಟ್ ಆಗಿಲ್ಲ? ಕಂಪ್ಲೇಂಟ್ ಆಗಿ ನಮ್ಮ ಮಹಿಳಾ ಅಧಿಕಾರಿ, ಸರ್ಕಾರಿ ಅಧಿಕಾರಿ
ಓಪನ್ ಆಗಿ ಆಡಿಯೋ ಕೊಟ್ಟಿದ್ರು ಅರೆಸ್ಟ್ ಮಾಡಿಲ್ಲ. ಯಾರು ಬಾಂಗ್ಲಾದೇಶದ್ದು ಸರ್ ಕೈ ಮೇಡಮ್, ಕಟ್ಟಾಕಿರೋದು? ಬಾಂಗ್ಲಾದೇಶದ ಪ್ರಶ್ನೆ. ಇಲ್ಲ ಇಲ್ಲ ಇದು ಪ್ರಶ್ನೆ ಯಾರು ಸರ್ ಕೈ ಬಾಂಗ್ಲಾದೇಶದ ಕಟ್ಟಾಕಿರೋದು? ಪ್ರಶ್ನೆ ಆದ್ರೂ ಕೂಡ ಪೊಲೀಸಿಗೆ ಫ್ರೀ ಹ್ಯಾಂಡ್ free ಇಲ್ಲ hand ಅನ್ನೋ ಅಂತ ಅನುಮಾನ ಕೂಡ ಹೇಳಿದ್ರಲ್ಲ. ಇದೆ. ಇಲ್ಲ ಒಂದ್ ನಿಮಿಷ, ನೀವು ಬಳ್ಳಾರಿ ವಿಷಯ ಹೇಳ್ತಾ ಇದ್ದೀರಾ, ಅದರೊಳಗೆ ಜನಾರ್ದನ ರೆಡ್ಡಿ ಸಂಚುಕೋರದಿಂದ ಜನಾರ್ದನ ರೆಡ್ಡಿಯ ಕಾರಣದಿಂದ ಇವತ್ತು ಬಳ್ಳಾರಿನಲ್ಲಿ ಆ ಕಾರಣ ಆಗಿದೆ. ಅದ್ಮೇಲೆ 4 FIR ಆಗಿದ್ದಾವೆ. ಅಗತ್ಯ ಬಿದ್ದರೆ 26 ಜನ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಅಗತ್ಯ ಬಿದ್ದರೆ ಬೇರೆ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾರೆ. ನೀವು ರಾಜೀವ್ ಗೌಡ ಮೇಲೆ ನೀವ್ ಹೇಳ್ತಾ ಇದ್ದೀರಾ, ಶಿಡ್ಲಿಘಟ್ಟದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಮೇಲೆ ನೀವೇನ್ ಹೇಳಿದ್ರಿ, ಈಗ ಅವ್ರ ಮೇಲೆ ಕೂಡ 2 FIR ಆಗಿದೆ. ಒಂದು ಮಹಿಳಾ ಆಯೋಗ ಖುದ್ದಾಗಿ ಅವ್ರು ಕಂಪ್ಲೇಂಟ್ ಕೊಟ್ಟು ಒಂದು FIR ಮಾಡಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ತಲೆ ಮರೆಸ್ಕೊಂಡಿರೋದ್ರಿಂದ ಪೊಲೀಸರಿಗೆ ಯಾವಾಗ ಅವಕಾಶ ಸಿಕ್ಕಿದ್ರು ಕೂಡ ಅರೆಸ್ಟ್ ಮಾಡೇ ಮಾಡ್ತಾರೆ. FIR ಮಾಡ್ದಲೆ ಪೊಲೀಸ್ ಇಲಾಖೆ ಅಥವಾ ಕಾನೂನು ಏನಾದ್ರು ತಪ್ಪು ಮಾಡಿದ್ರೆ ಅದು ಬೇರೆ ವಿಷಯ. ಅವ್ರನ್ನ 3 ತಂಡ ಮಾಡ್ಬಿಟ್ಟು ಅವ್ರನ್ನ ತನಿಖೆ ಮಾಡ್ತಾ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅಗತ್ಯ ಬಿದ್ದರೆ ಅರೆಸ್ಟ್ ಮಾಡಿ ಅವ್ರನ್ನ ಕೋರ್ಟ್ ಪೊಲೀಸ್ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಾಂಗ್ಲಾದೇಶಿಗರನ್ನ ತಡೆಯುವಲ್ಲಿ ವಿಫಲವಾಯ್ತಾ ಅಥವಾ ಇದನ್ನ ಮುಂದುವರಿಸ್ತೀರಾ? ಇಲ್ಲ, ವೆರಿ ನೈಸ್, ವೆರಿ ಚೆನ್ನಾಗಿ ಎಲೆಕ್ಷನ್ ಅಲ್ಲ, ಈಗ ಅಂದ್ರೆ ಮುಂದೆ ಒಂದು ದಿನ ಸ್ಟ್ರೀಟ್ ಫೈಟ್ ಮುಂದೆ ಒಂದು ದಿನ ಇದೇ ತರ ನೋಡಿದ್ರೆ ಸ್ಟ್ರೀಟ್ ಫೈಟ್ ನಡೆಯೋದು ಗ್ಯಾರಂಟಿನ ಈಗೇನು? ಈಗ ಕರ್ನಾಟಕ ರಾಜ್ಯ ಬಾಂಗ್ಲಾದೇಶದ ಯಾವುದೇ ಗಡಿಯನ್ನ ಶೇರ್ ಮಾಡಲ್ಲ. ಬಾಂಗ್ಲಾದೇಶದ ಗಡಿಯನ್ನ ಶೇರ್ ಮಾಡ್ತಾ ಇರ್ತಕ್ಕಂಥ ರಾಜ್ಯಗಳನ್ನ ಅಥವಾ ಅಂತಾರಾಷ್ಟ್ರೀಯ ಗಡಿಗಳನ್ನ ರಕ್ಷಣೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ. ಆದ್ರೇನು ಇಲ್ಲಿ ಬಾಂಗ್ಲಾದೇಶದವರು ಮುಸ್ಲಿಮ್ಸ್ ಅಂದಿರೋದ್ರಿಂದ